ಹಿಂದೆ ಪಾರ್ವತಿ ಏನು ಮಾಡಿದ್ಲು ಕೇಳಿದ್ರೆ, ಶಿವಪಾರ್ವತಿ ಇದ್ರು, ಅಲ್ಲಿ ಒಬ್ಬ ಗಣದ ಅಧಿಪತಿಯನ್ನು ನೋಡಿ. ನಮಗೆ ಗಣಪತಿ ಅಂತ ಹೇಳಿದ್ರೆ ನಮಗೆ ಅವನ ಮಗ ಮಾತ್ರ ನೆನಪಾಗುವುದು, ಅದಕ್ಕೆ ಗಣಾಧೀಶ ಅಂತ ಹೇಳ್ತಾನೆ, ಗಣದ ಒಡೆಯ ಇನ್ನೊಬ್ಬ ವ್ಯಕ್ತಿ. ಇವನನ್ನು ಏನು ಮಾಡಿದ್ಲು ಪಾರ್ವತಿ ಕೇಳಿದ್ರೆ, ನೋಡು ಶಿವ ಒಳಗಿದ್ದಾನೆ, ನಾನು ಏನೋ ಕೆಲಸ ಪ್ರವೃತ್ತವಾಗಿ ಹೋಗ್ತಾನೆ, ಮತ್ತೆ ಅವರನ್ನು ಮೀಟ್ ಮಾಡ್ಲಿಕ್ಕೆ ಯಾರಾದ್ರೂ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ, ಬಂದ್ರೆ ಹೆಂಗಸರನ್ನೆಲ್ಲ ಬಿಡಬೇಡ ಅಂತ ಹೇಳಿ ಹೋದ್ಲಂತೆ ಅವಳು. ಯಾಕೆ ಕೇಳಿದರೆ ಸಾಮಾನ್ಯವಾಗಿ ಹಾಗೆ ಇಲ್ಲ, ನಾವು ಕೂಡ ಎಲ್ಲಿಯಾದ್ರೆ ಯಾರು ಅವಳು ಬಂದದ್ದು ಯಾರು 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 ಅಂತ ಕುತೂಹಲ ಇರ್ತದೆ. ಹಾಗಾಗಿ ಹೆಂಗಸರಿಗೆಲ್ಲ ಪ್ರವೇಶ ಕೊಡಬೇಡ ಅಂತ ಹೇಳಿ ಅವನನ್ನೊಬ್ಬ ಗಣಾಧೀಶನನ್ನು ಕುಳ್ಳಿರಿಸಿ ತಾನು ಹೋಗಿದ್ದಾಳೆ. ಹೋಗ್ಬೇಕಾದ್ರೆ ಏನ್ ಮಾಡಿದ್ದಾನೆ ಪಾಪ, ಇವ ಏನೋ ಅನವಧಾನದಿಂದ ಏನೋ ಗೊತ್ತಿಲ್ಲ, ಯಾರೋ ಒಬ್ಬಳು ಹೆಣ್ಮಗಳು ಬಂದಿದ್ದಾಳೆ, ಶಿವನ ಹತ್ರ ಭೇಟಿಗೆ ಕಳಿಸಿದ್ದಾಳೆ. ಇವಳು ಬಂದ ನಂತರ ಅದು ಯಾರು ಹೆಣ್ಮಕ್ಳನ್ನು ಒಳಗೆ ಬಿಟ್ಟದ್ದು ಯಾರು ಅಂತ, ಅದು ಇವಳು ಬಿಟ್ಟದ್ದು ಅಂತ ಬೈದು ಬಿಟ್ಲಿ ಇವಳು. ಬೈದದ್ದು ಮಾತ್ರ ಬಹಳ ಸಿಟ್ಟು ಬಂತವಳಿಗೆ. ಆ ಗಣಾಧೀಶನಿಗೆ ಒಂದು ಶಾಪವನ್ನು ಕೊಟ್ಟು ಬಿಡ್ತಾಳೆ. ಏನು ಕೇಳಿದ್ರೆ, ನೀನೊಂದು ನರಿಯಾಗಿ ಹುಟ್ಟಿ ಹೋಗು ಅಂತ ನಾನು ಹೇಳಿದ್ದೇನೆ, ಯಾರು ಹೆಣ್ಮಕ್ಳು ಬಿಡಬೇಡ ಅಂತ ಹೇಳಿ, ನೀನು ಆದ್ರೂ ಬಿಟ್ಟಿದ್ಯಲ್ಲ, ಕಳಿಸಿ ಕೊಟ್ಟಿದ್ಯಲ್ಲ ಅಂತ ಹೇಳಿ ಶಾಪ ಕೊಟ್ಟು ಬಿಟ್ಟಿದ್ದಾಳೆ. ಅವ 12 ವರ್ಷ ನರಿಯಾಗಿ ತಾನು ಹುಟ್ಟಿ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಅಂತ ಕೊಡ್ತಾ ಇದ್ದಾರೆ. ಹೀಗೆ ಪಾರ್ವತಿ ಕೊಟ್ಟ ಶಾಪದಿಂದಾಗಿ ಒಬ್ಬ ವ್ಯಕ್ತಿ, ಗಣಾಧೀಶನಾದಂತಹ ಒಬ್ಬ ವ್ಯಕ್ತಿ ತಾನು ನರಿಯಾಗಿ ಹುಟ್ಟಿದ್ದಾನೆ. ನರಿಯಾಗಿ ಹುಟ್ಟಿ ಓಡಾಡ್ತಾ ಇದ್ದಾನೆ. ಇದೇ ವೇತ್ರವತಿ ಅಂತ ಒಂದು ನದಿ, ಆ ಸಾಬ್ರಮತಿಯ ನದಿಯ ಸಮೀಪದಲ್ಲಿ ಬರುವಂತಹ ಕ್ಷೇತ್ರ, ಅಲ್ಲಿಗೆ ಬಂದು ತಾನೇನು ಮಾಡಿದ್ದಾನೆ ಕೇಳಿದ್ರೆ, ಏನೋ ಅಯಾಚಿತವಾಗಿ ಸ್ನಾನವನ್ನು ಮಾಡಿದ್ದಾನೆ. ಅಲ್ಲಿ ಮುಳುಗಿ ಎದ್ದಿದ್ದಾನೆ. ಮುಳುಗಿ ಎಲ್ಲ ಎದ್ದು ಸ್ನಾನವೆಲ್ಲ ಮಾಡುವಾಗ 12 ವರ್ಷ ತಾನು ಅನುಭವಿಸಿದಂತಹ ಯಾವ ನರಿ ಜನ್ಮ ಉಂಟು ಅದು ಪರಿಹೃತವಾಗಿದೆ. ಅಂದ್ರೆ ನೋಡಿ, ತೀರ್ಥಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪ ಪರಿಹಾರ ಆಗತ್ತೆ ಎನ್ನುವಂತ ಒಂದು ಘಟನೆಯನ್ನು ಇಲ್ಲಿ ತೇರಿಸಿ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಹಾಗೆ ಹೋಗಿ ಹಾಗೆ ಸ್ನಾನ ಮಾಡಿದ್ರೆ ಆಗೋದಿಲ್ಲ. ಮತ್ತೇನು ಕೇಳಿದ್ರೆ ಇದಕ್ಕೆ ಕಾರಣ ಉಂಟು. 12 ವರ್ಷದ ಒಂದು ವಿಧಾನ ಇತ್ತು. ಅವಳು ಏನು ಹೇಳಿದ್ದು ಕೇಳಿದ್ರೆ, ಇವ ತಪ್ಪಾಯಿತು ಅಂತ ಕೇಳ್ತಾನೆ. ಕೇಳಿದಾಗ ಅದಕ್ಕೆ ಪ್ರತಿಶಾಪವನ್ನು, ಪರಿಹಾರವನ್ನು ತೋರಿಸಿಕೊಟ್ಟಿದ್ಲು. ಏನು ಹೇಳ್ತಾಳೆ ಅವಳು, ನಾನು ನನ್ನ ಕೆಲಸಕ್ಕೋಸ್ಕರ ನೀನು ನಿಂತದ್ದು, ಮಾಡಿದ್ದ ತಪ್ಪಿಗೆ ನೀನು 12 ವರ್ಷ ನರಿ ಆಗ್ತಿ, ಆದ್ರೆ 12 ವರ್ಷ ಆದ ಬಳಿಕ ವೇತ್ರವತಿಯ ನದಿಯಲ್ಲಿ ನೀನು ಸ್ನಾನ ಮಾಡಿತು ಅಂತ ಆದ್ರೆ ನಿನ್ನ ಈ ನರಿ ಜನ್ಮ ಎನ್ನುವುದು ಪರಿಹಾರ ಆಗತ್ತೆ ಅಂತ ಹೇಳಿದ್ದು. ಹಾಗಾಗಿ ಅಲ್ಲಿ ಸ್ನಾನ ಮಾಡಬೇಕಾದ್ರೆ ಜನ್ಮಾಂತರದ ಸ್ಮರಣೆ ಬಂದಿದೆ. ಆ ತೀರ್ಥದ ಮಹಿಮೆ, ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡಿದ ನರಿ, ಹಾಗಾಗಿ ಅದರದ್ದು ಪಾಪ ಪರಿಹಾರ ಆಗಿ ಮತ್ತೆ ಒಳ್ಳೆಯ ವ್ಯಕ್ತಿಯಾಗಿ ಚಕ್ರವರ್ತಿಯಾಗಿ ಹುಟ್ಟಿಕೊಂಡಿದ್ದಾನೆ. ಧರಾಪಾಲ ಅಂತ ಅವನ ಹೆಸರು. ನೋಡಿ, ಒಬ್ಬ ಚಕ್ರವರ್ತಿಯಾಗಿ ಹುಟ್ಟಬೇಕಾದ್ರೂ ಅದರ ಹಿಂದೆ ಎಷ್ಟೆಲ್ಲ ಘಟನೆ ನಡೆದಿದೆ ಅಂತ ಕೊಡ್ತಾರೆ. ಈ ಧರಾಪಾಲ ಎನ್ನುವವ ತಾನೇನು ಮಾಡಿದ, ಆ ಕ್ಷೇತ್ರವತಿಯ ವೇತ್ರವತಿ ನದಿಯ ಸಮೀಪದಲ್ಲಿ ಆಲೋಚನೆ ಮಾಡ್ತಾನೆ, ಒಂದು ಮಹಾವಿಷ್ಣು ದೇವಸ್ಥಾನವನ್ನು ಕಟ್ಟಬೇಕು ಅಂತ ದೇವಸ್ಥಾನವನ್ನು ಕಟ್ಟಿದ. ದೇವಸ್ಥಾನ ಮಾತ್ರ ಕಟ್ಟಿದ್ರೆ ಸಾಲದು, ಇಲ್ಲಿ ಎಲ್ಲರೂ ಬರಬೇಕು. ಇವತ್ತು ಏನಾಗಿದೆ ಕೇಳಿದ್ರೆ, ಯಾವುದೋ ಒಂದು ನಾವೆಲ್ಲ ಚರಿತ್ರೆಗಳನ್ನು ನೋಡ್ತೇವೆ, ಯಾವುದೋ ಒಬ್ಬ ಇದು ಕಟ್ಟಿದಂತೆ ಅದಕ್ಕೆ ಆ ಮತದವರು ಮಾತ್ರ ಹೋದ್ರು, ಇನ್ನೊಬ್ಬ ಯಾವುದೋ ಕಟ್ಟಿದ್ರೆ ಆ ಮತದವರು ಮಾತ್ರ, ಬೇರೆಯವರು ಹೋಗುದಿಲ್ಲ ಅಂತ. ಹೀಗೆ ದೇವಸ್ಥಾನ ಕಟ್ಟಿದ್ರೆ ಹಿಂದೂಗಳು ಮಾತ್ರ ಬರ್ತಾರೆ, ಬೇರೆಯವರು ಬರೋದಿಲ್ಲ ಅಂತ ಅದಕ್ಕೆ ಆಲೋಚನೆ ಮಾಡಿದ. ಏನು, ದೇವಸ್ಥಾನಕ್ಕೆ ಕೇವಲ ದೇವರ ದರ್ಶನಕ್ಕೆ ಮಾತ್ರ ಬರುವುದಲ್ಲ, ಇದು ವಿದ್ಯಾಕ್ಷೇತ್ರವೂ ಆಗಬೇಕು ಅಂತ ಆಲೋಚನೆ ಮಾಡಿದ. ಅದಕ್ಕೋಸ್ಕರ ವಿದ್ಯಾದಾನವನ್ನು ಮಾಡ್ಲಿಕ್ಕೆ ಆರಂಭ ಮಾಡಿದ. ಅಲ್ಲಿ ಏನು ಮಾಡಿದ, ಪ್ರತಿನಿತ್ಯ ಪುರಾಣಗಳ ಶ್ರವಣವನ್ನು ಕೊಟ್ಟ. ಹಾಗಾಗಿ ಅದಕ್ಕೋಸ್ಕರ ಒಬ್ಬನನ್ನು ನೇಮಕ ಮಾಡಿದ. ನೇಮಕ ಮಾಡಿ ಅವನಿಗೆ ಹೇಳಿದಂತೆ, ನಿನಗೆ 100 ಸುವರ್ಣ ನಾಣ್ಯಗಳನ್ನು ಕೊಡ್ತೇನೆ ಅಂತ. ಅಂದ್ರೆ ಸ್ಯಾಲ್ರಿ ಫಸ್ಟಿಗೆ ಪೇಮೆಂಟ್ ಮಾಡಿಬಿಟ್ಟ, ಮತ್ತೆ ಅಲ್ಲ, ಮೊದಲೇ 100 ಸುವರ್ಣ ನಾಣ್ಯಗಳನ್ನು ಕೊಟ್ಟು ಒಬ್ಬ ಬ್ರಾಹ್ಮಣನನ್ನು ನಿಯೋಜನೆ ಮಾಡಿ ಆ ಕ್ಷೇತ್ರದಲ್ಲಿ ಪುರಾಣಗಳ ಶ್ರವಣ ಆಗಬೇಕು ಅಂತ ತಾನು ನಿಯೋಜನೆ ಮಾಡಿದ್ದಾನೆ. ಈ ಪುರಾಣಗಳನ್ನು ಕೇಳಲಿಕ್ಕೆ ಎಲ್ಲ ವರ್ಗದವರು ಬರ್ತಾ ಇದ್ರು. ಇವತ್ತು ಆಲೋಚನೆ ಮಾಡಬೇಕು, ಇವತ್ತು ಜ್ಞಾನ ಎನ್ನುವಂಥದ್ದು ಇವತ್ತು ಎಲ್ಲಿಯೋ ವಿದ್ಯಾಲಯಗಳಲ್ಲಿ ಉಂಟು, ಆದ್ರೆ ಎಲ್ರಿಗೂ ಫ್ರೀ ಎಜುಕೇಶನ್ ಸಿಕ್ಕುವುದು ಎಲ್ಲಿ ಕಡಿದ್ರೆ ಇಂಥ ಪುರಾಣ ಶಾಲೆಗಳಲ್ಲಿ ಮಾತ್ರ ಸಿಕ್ಕುದು. ಯಾರೂ ಬರ್ಬಹುದಿಲ್ಲ, ಯಾವ ಜಾತಿಯವರು ಬರ್ಬೋದು, ಯಾವ ಏಜಿನವರು ಬರ್ಬೋದು, ಯಾರು ಫೀಸ್ ಕೊಡಬೇಕಾಗಿಲ್ಲ, ಎಷ್ಟೊತ್ತಿಗೂ ಬರ್ಬೋದು, ಎಷ್ಟೊತ್ತಿಗೂ ಹೋಗ್ತಾರೆ. ನೋಡಿ, ಎಷ್ಟೋ ಅನುಕೂಲವಾದಂತಹ ಒಂದು ಜ್ಞಾನ ಭಂಡಾರವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ ಈತ. ಹಾಗಾಗಿ ಸಾಕಷ್ಟು ಜನ ಬರ್ತಾ ಇದ್ರು, ಎಲ್ಲರೂ ಪುರಾಣಗಳ ಶ್ರವಣ ಮಾಡ್ತಾ ಇದ್ರು. ಈ ವ್ಯವಸ್ಥೆಯನ್ನು ಮಾಡಿದ. ಮುಂದೊಂದು ಕಾಲ ಈ ಪುರಾಣ ಹೇಳುವಂತಹ ವ್ಯಕ್ತಿ ತಾನು ಮೃತನಾಗಿ ಬಿಡ್ತಾನೆ. ಕಾಲುವ ವಯೋಧರ್ಮದಿಂದಾಗಿ ಸತ್ತ ನಂತರ ಅವನಿಗೆ ವಿಮಾನ ಬಂದು ಕರ್ಕೊಂಡು ಬಂದ್ರು. ಅದೇ ಮೊದಲಿನ ವ್ಯಕ್ತಿಯನ್ನು ಮಾತಾಡಿಸಿ ಕಳಿಸಿದ್ದು ಅಂತ ಹೇಳಿದಂತೆ. ನೋಡಿ, ಆಲೋಚನೆ ಪುನಃ ಪುರಾಣವನ್ನು ಮಾಡಿದ್ರೆ ಅವನು ಆ ಚರಿತ್ರೆಗಳನ್ನು ಕೊಟ್ಟದ್ರಿಂದ ಯಮನೂ ಕೂಡ ಅವನ ಹತ್ರ ಬಂದು ಪಾಠ ಕೇಳುತ್ತಾನೆ ಹೇಳಿದ್ರೆ ಇನ್ನು ಅದಕ್ಕಿಂತ ದೊಡ್ಡದೇನಾಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪುರಾಣವನ್ನು ಹೇಳಿದ್ರೆ ಎಷ್ಟೆಲ್ಲ ಫಲ ಅಂತ. ಸರಿ, ಹಾಗಾದ್ರೆ ಮತ್ತೊಬ್ಬ ಬಂದಲ್ಲ, ಅದ್ಯಾರು ಕೇಳಿದ್ರೆ ಅದೆಲ್ಲ ಮಾಡಿದಂತಹ ಪುರಾಣವನ್ನೆಲ್ಲ ಕೇಳಿದ್ರು. ಕೇಳಿದ ನಂತರ ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಿದ, ಪುರಾಣವನ್ನು ಕೇಳಿದ್ದು ಮಾತ್ರ ಅನುಷ್ಠಾನಕ್ಕೆ ತಂದ. ಅಲ್ಲಿ ಕಾರ್ತಿಕ ಮಹಾತ್ಮೆ ಹೇಳಿದ್ರು, ಅಲ್ಲಿ ಸುವರ್ಣ ದಾನವನ್ನು ಹೇಳಿದ್ದಾರೆ. ಇದೆಲ್ಲ ಕೇಳುವಾಗ ಅಯ್ಯೋ ಕಾರ್ತಿಕ ಮಹಾತ್ಮೆ ಭಾರಿ ಒಳ್ಳೆಯ ದಿನ, ಒಳ್ಳೆ ಯೋಗ್ಯ ಬ್ರಾಹ್ಮಣರಿದ್ದಾರೆ ಕೇಳಿ ತನ್ನಲ್ಲಿದ್ದ ಚೂರು ಪಾರು ಬಂಗಾರವನ್ನು ಹಿಡ್ಕೊಂಡು ಬಂದು ತಾನು ದಾನವನ್ನು ಮಾಡ್ತಾ ಇದ್ದಾನೆ.
ನೋಡಿ, ಇವತ್ತು ಎಷ್ಟೋ ಜನ ಕೇಳ್ತೇವೆ, ಈ ಕಡೆ ಕೇಳ್ತೇವೆ, ಆ ಕಡೆ ಬಿಡ್ತೇವೆ. ಆದ್ರೆ ಹಾಗಲ್ಲ, ಇಲ್ಲಿಯೂ ಅಂತವರು ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ಭಗವಂತನ ಚರಿತ್ರೆಯನ್ನು ಕೇಳಿ ಮನೆಗೆ ಕರೆದು ಸ್ವರ್ಣ ದಾನಗಳನ್ನೆಲ್ಲ ಮಾಡಿದ್ರಂತೆ. ಮಾಡಿದ್ದಕ್ಕೆ ಅವನಿಗೆ ಪುಣ್ಯ ಏನು, ಸ್ವರ್ಗದಲ್ಲಿ ಕರೆದು ಮತ್ತೆ ಅವನನ್ನು ಕರೆದು ಮಾತಾಡಿಸಿ ಅವನನ್ನು ಬ್ರಹ್ಮಲೋಕಾದಿಗಳಿಗೆ ಕಳಿಸಿ ಕೊಡ್ತಾ ಇದ್ದಾನೆ. ಇದು ಯಾರಿಗೆ ಹೇಳ್ತಾ ಇದ್ದಾರೆ? ನಮಗೆ, ನಿಮಗೆ. ಅಂದ್ರೆ ಏನು? ಪುರಾಣ ಹೇಳಿದವರಿಗೂ ಮೋಕ್ಷ, ಪುರಾಣ ಕೇಳಿದವರಿಗೂ ಮೋಕ್ಷ. ಕೇಳುವುದಷ್ಟೇ ಅಲ್ಲ, ಅದನ್ನು ಅನುಷ್ಠಾನಕ್ಕೆ ತಂದ್ರೆ ಇನ್ನಷ್ಟು ಭಗವಂತನ ಅನುಗ್ರಹ ಆಗತ್ತೆ ಅಂತ. ಹೀಗೆ ಪುರಾಣದಲ್ಲೇ ಪುರಾಣ ಪ್ರವಚನ ಮಾಡಿದರೆ ಎಷ್ಟೆಲ್ಲ ಪುಣ್ಯ ಉಂಟು ಅಂತ ಧರಾಪಾಲನ ಚರಿತ್ರೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಮುಂದೆ ಇದೇ ಪಾರ್ವತಿಗೆ ಆ ಭಗವಂತ ರುದ್ರದೇವರು ಮತ್ತೆ ಹೇಳ್ತಾರೆ, ಗೋಪೀಚಂದನದ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳಿದ್ರೆ, ಅಥಾನ್ ಸಂಪ್ರವಕ್ಷ್ಯಾಮಿ ಶೃಣುದೇವಿ ದೇವರ್ಷಿ ಸತ್ತಮ ಗೋಪೀಚಂದನ ಮಾಹಾತ್ಮ್ಯಂ ಯಥಾದೃಷ್ಟಂ ಶ್ರುತಮ್ಮಯ. ನಾನು ಹಿಂದೆಲ್ಲ ಕೇಳಿದ್ದೇನೆ, ಹಿಂದೆಲ್ಲ ಮಾಡಿದ್ದೇನೆ, ಅಂತದ್ದ ಗೋಪೀಚಂದನದ ಮಹಾತ್ಮೆಯನ್ನು ನಿನಗೆ ಹೇಳ್ತೇನೆ. ಹಾಗಾದ್ರೆ ಏನು? ಬ್ರಾಹ್ಮಣೋಬಾತ ವೈಶೋ ಶೂದ್ರೋಬಾಪ್ಯತೆ ಬಾಹುಜ. ಯಾರೆಲ್ಲ ಗೋಪೀಚಂದನ ಧಾರಣೆ ಮಾಡಬೇಕು ಕೇಳಿದ್ರೆ ಎಲ್ಲರೂ ಹಾಕೊಳ್ಬೇಕು ಹೇಳಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಇರಲಿ ಎಲ್ಲರೂ ಗೋಪೀಚಂದನವನ್ನು ಹಚ್ಚಿಕೊಳ್ಬೇಕು. ಹಚ್ಚಿಕೊಂಡ್ರೆ ಏನು ಫಲ ಕೇಳಿದ್ರೆ, ಬ್ರಹ್ಮಹತ್ಯೆಯ ಮುಚ್ಯತೆ. ಬ್ರಹ್ಮಹತ್ಯಾದಿ ದೋಷಗಳಿದ್ರೆ ಅದರಿಂದ ಬಿಡುಗಡೆ ಆಗತ್ತೆ. ನಮ್ಮ ತಲೆಯಲ್ಲಿ ಬ್ರಹ್ಮಹತ್ಯೆ ಅಂದ್ರೆ ಬ್ರಾಹ್ಮಣರನ್ನು ಕೊಂದ್ರೆ ಅಂತ ಅಲ್ಲಪ್ಪ, ದೇವರನ್ನು ಬೈದ್ರು ಬ್ರಹ್ಮಹತ್ಯೆ. ಪರಿಪೂರ್ಣ ಆದ ಭಗವಂತನಿಗೆ ಗುಣ ಇಲ್ಲ ಹೇಳಿದ್ರೆ ಬ್ರಹ್ಮಹತ್ಯೆ. ಮಂತ್ರ ಓದುವಾಗ ಸ್ವರ ತಪ್ಪು ಹೇಳಿದ್ರೆ ಬ್ರಹ್ಮಹತ್ಯೆ. ಬ್ರಹ್ಮ ಅಂದ್ರೆ ವೇದ, ಬ್ರಹ್ಮೋಪದೇಶ ಅಂತ ಹೇಳುವುದಿಲ್ವಾ? ಹಾಗಾದ್ರೆ ಮಂತ್ರ ತಪ್ಪು ಹೇಳಿದ್ರೆ ಅದೋ ಬ್ರಹ್ಮಹತ್ಯೆ. ಹಾಗಾಗಿ ಇನ್ನೊಬ್ಬರಿಗೆ ಅವಮಾನ ಮಾಡಿದ್ರೆ ಅದೋ ಬ್ರಹ್ಮಹತ್ಯೆ. ಹಾಗಾಗಿ ಬ್ರಹ್ಮಹತ್ಯೆ ಯಾರು ಮಾಡಲಿಲ್ಲ ಕೇಳಿದ್ರೆ ಎಲ್ಲರೂ ಮಾಡಿದ್ದೆ. ಮತ್ತೆ ಸ್ವಲ್ಪ ಪೌರೋಹಿತ್ಯ ಮಾಡಿದವರು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಬ್ರಹ್ಮನನ್ನು ಹೇಳಿದ್ರು ತಪ್ಪು ಹೇಳಿದ್ರು ಅಂತ. ಆದ್ರೆ ತಪ್ಪು ಹೇಳಿದ್ರು ಅದಕ್ಕಿಂತ ಮಿಗಿಲಾಗಿ ನೀವು ಹೇಳಲೇ ಇಲ್ಲ ಅಲ್ಲ, ಅವರು ಸ್ವಲ್ಪ ಆದ್ರೆ ಹೇಳಿದ್ರಲ್ಲ. ಹಾಗಾಗಿ ಪುಣ್ಯ ಎನ್ನುವಂಥದ್ದು ಬೇರೆ ಉಂಟೆ. ಹಾಗಂತೂ ದೋಷ ಬಂತು ಅಂತ ಆದ್ರೆ ಅಂತಹ ದೋಷಗಳೆಲ್ಲ ಪರಿಮಾರ್ಜನೆ ಆಗಬೇಕಾದ್ರೆ ಗೋಪೀಚಂದನ. ಹಾಗಾದ್ರೆ ಮೊದಲು ತಲೆಯಲ್ಲಿ ತುಂಬಿಸಿಕೊಳ್ಳಿ, ವೇದಾಧ್ಯಯನದ ಪ್ರತೀಕವಾಗಿ ಗೋಪೀಚಂದನವೇ ಬಿಟ್ರೆ ಉಡುಪಿಯವರಿಗೆ ಮಾತ್ರ ಸೀಮಿತ ಅಲ್ಲ. ಹಾಗಾದ್ರೆ ಗೋಪಿ ಧಾರಣೆ ಯಾರು ಮಾಡಬೇಕು ಕೇಳಿದ್ರೆ ಎಲ್ಲರೂ ಗೋಪೀಚಂದನ ಧಾರಣೆ ಮಾಡಬೇಕು. ಅದು ವೇದಾಧ್ಯಯನದ ಪ್ರತೀಕ, ಭಗವಂತನ ಪ್ರಸಾದ. ನಾನು ಯಾವತ್ತು ಹೇಳೋದುಂಟು, ಯಾವುದೋ ಧರ್ಮಸ್ಥಳವೋ ಸುಬ್ರಹ್ಮಣ್ಯಕ್ಕೋ ಉಡುಪಿಗೋ ಹೋಗ್ತೀರಿ, ಹೋದ ನಂತರ ಏನ್ ಹೇಳ್ತಾರೆ? ಎಲ್ಲ ಗಂಧ ಕೊಡ್ತಾರೆ, ತೀರ್ಥ ಪ್ರಸಾದ ಅಂತ ಕೊಡ್ತಾರೆ. ಕೊಟ್ಟ ನಂತರ ಏನ್ ಮಾಡ್ತಾರೆ? ಈಗ ಕೊರೋನಾ ಬಂದು ಹೋಯ್ತು, ಇಲ್ಲದಿದ್ರೆ ಮೊದಲೆಲ್ಲ ಒಂದು ತಟ್ಟೆಯಲ್ಲಿ ಗಂಧದ ನೀರು ಇರ್ತದೆ, ಎಲ್ಲ ಹೋಗುದು ಅದನ್ನೇ ಮೆತ್ತಿಕೊಳ್ಳೋದು ಬರುದು, ಎಲ್ಲರೂ ಅದಕ್ಕೆ ಕೈ ಹಾಕುದು. ಕೆಲವರು ಏನ್ ಮಾಡ್ತಾರೆ? ನೇರವಾಗಿ ಅರ್ಚಕರ ಹತ್ರವೋ ತಂತ್ರಿಗಳ ಹತ್ರವೋ ಹೋಗ್ತಾರೆ, ಹೋಗಿ ಸ್ವಾಮಿ ಮೂಲ ಗಂಧ ಇದ್ರೆ ಕೊಡಿ. ಸರಿ, ಅವ್ರೇನ್ ಮಾಡ್ತಾರೆ? ದೇವಸ್ಥಾನದ ಒಳಗಿನಿಂದ ತಂದು ಕೊಡ್ತಾರೆ. ನಾವು ಹೇಳ್ತೇವೆ ದೇವರದ್ದು ಮೂಲ ಪ್ರಸಾದ ಅಂತ. ಏನದು? ದೇವರ ಪ್ರತಿಮೆಗೆ ಹಾಕಿದಂತಹ ಚಂದನ, ಗಂಧ. ಇದು ಸ್ವಲ್ಪ ದೊಡ್ಡದು ಮಾಡಿದ್ದೇವೆ, ಅದು ದೊಡ್ಡದಲ್ಲ, ಅದು ಪ್ಯೂರ್. ಹಾಗಾಗಿ ದೇವರಿಗೆ ಅಂಟಿಸಿದು ತಾಗಿಸಿದ ಗಂಧವನ್ನು ನಾವು ಹಚ್ಚಿಕೊಂಡು ಮೂಲಗಂಧ ಅಂತ ಹಚ್ಚಿಕೊಳ್ತೇವೆ. ಇದೇನು? ದೇವರ ಪ್ರತಿಮೆ ಅಲ್ವಾ? ಅದೇ ಒಂದು ವೇಳೆ ದೇವರಿಗೆ ಹಚ್ಚಿದ್ರೆ ಹೇಗೆ? ಇವತ್ತು ನಾವು ದೇವರ ಪ್ರತಿಮೆಗೆ ಹಚ್ಚಿದ್ದನ್ನು ಮೂಲಗಂಧ ಅಂತ ಹಚ್ಚಿಕೊಳ್ತೇವೆ. ಹಾಗಾದ್ರೆ ಕೃಷ್ಣ, ಸಾಕ್ಷಾತ್ ಕೃಷ್ಣ, ಅವನನ್ನು ಈ ಗೋಪಿಕಾ ಸ್ತ್ರೀಯರು ಬಂದು ಸ್ನಾನ ಮಾಡಿಸಿದ್ರು. ಆ ಸ್ನಾನ ಮಾಡಿಸಿದಂತಹ ಯಾವ ನೀರು, ಅವನಿಗೆ ಮೆತ್ತಿಕೊಂಡಂತಹ ಮಣ್ಣು, ಅಲ್ಲಿ ಬಿದ್ದಂತಹ ಜಾಗ ಗೋಪಿ ತಲಾಬ್ ದ್ವಾರಕೆಯಲ್ಲಿ ಇರುವಂತದ್ದು. ಹಾಗಾದ್ರೆ ಕೃಷ್ಣನಿಗೆ ಸಂಪರ್ಕವಾದ ಎರಡು ವಸ್ತು, ಒಂದು ಗೋವರ್ಧನ ಬೆಟ್ಟ, ಇನ್ನೊಂದು ಗೋಪಿ ಚಂದನ. ಹಾಗಾದ್ರೆ ಅದನ್ನು ಹಚ್ಚಿಕೊಂಡ್ರೆ ಪ್ರಸಾದ, ಹೌದೋ ಅಲ್ವಾ? ನಮಗೆ ಹಾಗಾಗಿ ಗೋಪಿ ಧಾರಣೆ ಮಾಡಬೇಕಾದ್ರೆ ನಿಮಗೆ ನಿತ್ಯವೂ ಗಂಧ ಧಾರಣೆ ಮಾಡಿದ್ರೆ ಎಷ್ಟು ಪುಣ್ಯವೋ ಅದಕ್ಕಿಂತಲೂ ಮಿಗಿಲಾದ ಪುಣ್ಯ ಯಾವುದು ಕೇಳಿದ್ರೆ ಗೋಪಿ ಚಂದನವನ್ನು ಧಾರಣೆ. ಯಾಕೆ? ಕೃಷ್ಣ ಮುಟ್ಟಿದ ವಸ್ತು ಅದು. ಹಾಗಾಗಿ ಕೃಷ್ಣ ಮುಟ್ಟಿದ ವಸ್ತುವನ್ನು ನಿತ್ಯ ಧಾರಣೆ ಮಾಡಿಕೊಳ್ಬೇಕು. ಭಗವಂತನಿಗೆ ಸಂಪರ್ಕದವಾದ ವಸ್ತುವನ್ನು ಹಚ್ಚಿಕೊಂಡ್ರೆ ನಮಗೆ ಬರುವಂತಹ ಬ್ರಹ್ಮಹತ್ಯಾದಿ ದೋಷಗಳು ಪರಿಹೃತವಾಗತ್ತೆ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಗೋಪಿ ಧಾರಣೆ ಮಾಡಬೇಕು. ತಿಲಕಂ ಕುರುತೆ ಎಷ್ಟು ಗೋಪಿ ಚಂದನ ಸಂಭವಂ ಮದ್ಯಪಾನಾದಿ ದೋಷೆಷ್ಟು ಮುಚ್ಯತೆ ನಾತ್ರ ಸಂಶಯ. ನೀವೆಲ್ಲಾದ್ರೂ ಮದ್ಯಪಾನ ಎಲ್ಲ ಮಾಡಿತು ಅಂತಾದ್ರೆ ಅವುಗಳೆಲ್ಲ ದೋಷ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಗೋಪಿ ಹಚ್ಚಿಕೊಳ್ಳೋದು ಮದ್ಯಪಾನ ಮಾಡೋದು ಅಂತ ಅರ್ಥ ಅಲ್ಲ ಅದಕ್ಕೆ. ಮತ್ತೇನು? ಯಾವತ್ತೂ ಕೂಡ ಪ್ರಾಯಶ್ಚಿತ್ತ ಅಂತ. ಪ್ರಾಯಶ್ಚಿತ್ತ ಅಂದ್ರೆ ಏನು? ಚಿತ್ತ ಶೋಧನೆ ಆಗಬೇಕು, ರಿಯಲೈಸ್ ಆಗೋದಕ್ಕೆ ಪ್ರಾಯಶ್ಚಿತ್ತ ಅಂತ ಅರ್ಥ. ಇವತ್ತು ಏನೋ ಹೋಮ ಹವನ ಮಾಡಿದ್ರೆ ಯಾಕೆ ಮಾಡಿದ್ರೆ ಹೇಳಿದ್ರೆ ಪುರೋಹಿತರು ಹೇಳಿದ್ರು, ಅದು ಜೋಯಿಸರು ಹೇಳಿದ್ದಾರೆ, ಅದಕ್ಕೆ ಮಾಡುದು ಹೇಳಿದ್ರೆ ಅದು ಪ್ರಾಯಶ್ಚಿತ್ತ ಆಗೋದಿಲ್ಲ. ಪ್ರಾಯಶ್ಚಿತ್ತ ಆಗುತ್ತೆ. ಇವರೇ ನಾನು ಮಾಡಿದ್ದು ತಪ್ಪಾಯ್ತು, ಏನು ಮಾಡುದು, ನಾನು ಮಾಡಬಾರ್ದಿತ್ತು ಮಾಡಿಬಿಟ್ಟೆ ಎನ್ನುವಂತಹ ಬಂದಾಗ ತಾನು ಇನ್ನು ಮುಂದೆ ಮಾಡೋದಿಲ್ಲ ಅಂತ ರಿಯಲೈಸ್ ಆದ ನಂತರ ತಾನು ಮಾಡಿದ್ರೆ ಅದಕ್ಕೂ ಪ್ರಾಯಶ್ಚಿತ್ತ. ಹಾಗಾಗಿ ಒಂದು ವೇಳೆ ದೋಷ ಮಾಡದ ವ್ಯಕ್ತಿ ಇಲ್ಲ, ಏನು ಮಾಡಬಹುದು? ಗೋಪಿ ಚಂದನವನ್ನು ಧಾರಣೆ ಮಾಡಿತು ಕೇಳಿದ್ರೆ ಅವನು ಮಾಡಿದ ಹಿಂದೆ ಮಾಡಿದ ಪಾಪಗಳೆಲ್ಲ ಪರಿಹೃತವಾಗತ್ತೆ ಅಂತ ಕೊಡ್ತಾರೆ.
ಸರ್ವದೋಷಿ ಪ್ರಮಚ ಯಥಾ ಗಂಗಾಂಬಸ ಪುನಃ. ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಹೇಗೆ ಪಾಪಗಳೆಲ್ಲ ಪರಿಹಾರ ಆಗತ್ತೋ, ಗೋಪೀಚಂದನವನ್ನು ಧಾರಣೆ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ. ಏನೆಲ್ಲ ಫಲ ಅಂತ ಹೇಳಿದ್ರೆ, ಬ್ರಹ್ಮ ಮದ್ಯಪಾನಿ ಸ್ವರ್ಣಸ್ಥೇವ ತಥೆಯೋ ಗುರುದಲ್ಪಗೋಪಾತ ಶೂದ್ರೋಪಾಪ್ಯ ಅಥವಾ ದ್ವಿಜ. ಬ್ರಾಹ್ಮಣ ಇರಲಿ, ಶೂದ್ರ ಇರಲಿ, ಕ್ಷತ್ರಿಯ ಇರಲಿ, ಯಾರೇ ಇರಲಿ, ಯಾರು ಬ್ರಹ್ಮಹತ್ಯೆ ಮಾಡಿದ್ರೋ, ಮದ್ಯಪಾನ ಮಾಡಿದ್ರೋ, ಬಂಗಾರ ಕದ್ರೋ, ಅಥವಾ ನಿಮಗಿಂತ ಗುರುತಲ್ಪಗಾದಿಗಳ ಗಮನಗಳನ್ನು ಮಾಡಿದ್ರು ಅಂತಾದ್ರೆ ಅಂತಹ ದೋಷಗಳೆಲ್ಲ ಇದರಿಂದ ಪರಿಹೃತವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಕೂಡ್ಲೆ ಪಾಪಗಳೆಲ್ಲ ಹೋಗಿ ತಿಲಕಂ ದ್ವಾದಶಂ ಪ್ರೋಕ್ತಂ ಅಂತ 12 ನಾಮಗಳನ್ನು ಧಾರಣೆ ಮಾಡಲಿಕ್ಕೆ ಹೇಳ್ತಾರೆ ಬ್ರಾಹ್ಮಣರಿಗೆಲ್ಲ. ವೈಷ್ಣವಾನಾಂ ಬ್ರಾಹ್ಮಣಾನಾಂ ಕರ್ತವ್ಯಂ ಭೂತಿಮಿಚ್ಛತ. ಯಾರು ಗೋಪಿಚಂದನವನ್ನು ಧಾರಣೆ ಮಾಡಬೇಕು ಕೇಳಿದ್ರೆ ವಿಷ್ಣು ಭಕ್ತರು ಎಲ್ಲ ಮಾಡಿಕೊಳ್ಳಬೇಕು. ಅದು ಕೂಡ ಸಂಪತ್ತನ್ನು ಬಯಸ್ತೀರಿ ಅಂತಾದ್ರೆ, ಪಾಪ ಪರಿಹಾರ ಆಗಬೇಕು ಅಂತಾದ್ರೆ 12 ನಾಮಗಳನ್ನು ಹೇಳ್ತಾರೆ. ಅದು ಎಲ್ಲಿ ಹೇಗೆ ಹಾಕಿಕೊಳ್ಬೇಕು ಅದಷ್ಟು ಪ್ರಮಾಣವನ್ನು ಕೊಡ್ತಾರೆ. ಇವತ್ತು ನಾಮಧಾರಣೆಯ ಬಗ್ಗೆ ಭಾರಿ ಗಲಾಟೆ ಮಾಡ್ತೇವೆ. ಅದು ಅಡ್ಡಕ್ಕೆ ಎಳೆಯುವುದು, ನೀಟಕ್ಕೆ ಎಳೆಯುವುದು, 3 ನಾಮ ಎಳೆಯುವುದು, ಮಧ್ಯಕ್ಕೆ ಹಾಗೆ ಎಳೆಯುವುದು, ಹೀಗೆ ಎಳೆಯುವುದು ಅಂತ. ಅದಕ್ಕೆಲ್ಲದಕ್ಕೂ ಪ್ರಮಾಣ ಪದ್ಮಪುರಾಣದಲ್ಲಿ ಕೊಡ್ತಾರೆ. ದಂಡಾಕಾರಂ ಲಲಾಟೇತು ಪದ್ಮಾಕಾರಂತು ಬಕ್ಷಸಿ. ನೋಡಿ, ಇಲ್ಲಿ ದಂಡಾಕಾರ ಇರಬೇಕು, ಇಲ್ಲಿ ಪದ್ಮದ ಹಾಗೆ ಇರಬೇಕು. ವೇಣುಪತ್ರ ನಿಬಂಬಾಹು ಮೂಲೆ ದೀಪಿಕಾಕೃತಿ. ಇಲ್ಲಿ ವೇಣುಪತ್ರ ಬಿದಿರಿನ ಎಲೆಯ ಹಾಗೆ ಇರಬೇಕು, ತುದಿ ದೀಪದ ಶಿಖೆ ಹಾಗೆ ಇರಬೇಕು ಅಂತ. ಉಚ್ಚೈಶ್ಚಕ್ರಾಣಿ ಚಕ್ರಾಣಿ ಬಾಹುಮೂಲೇತು ದಕ್ಷಿಣೆ. ಇನ್ನು ಅಷ್ಟು ಮಾತ್ರ ಅಲ್ಲ, ಶಂಖಚಕ್ರಾದಿಗಳನ್ನು ಬಾಹುಮೂಲದಲ್ಲಿ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ತಪ್ತ ಮುದ್ರಾ ಧಾರಣೆ ಎನ್ನುವಂಥದ್ದು ಒಂದು ಘಟನೆ ಆದ್ರೆ, ತಪ್ತರ ಮುದ್ರಾಧಾರಣೆ ಅಲ್ಲದೆ ನಿತ್ಯದಲ್ಲಿಯೂ ಕೂಡ ತಾವು ಮುದ್ರೆ ಇತ್ಯಾದಿಗಳನ್ನೆಲ್ಲ ಹಾಕಿಕೊಳ್ಬೇಕು ಅಂತ ಹೇಳ್ತಾರೆ. ಶಂಖಮೇಕಂ ತಯೋರಪಿ. ಆಮೇಲೆ ಕೆಳಗೆ ಶಂಖವನ್ನು ಹಾಕಿಕೊಳ್ಬೇಕು. ಮಧ್ಯೆ ತತ ಪಾರ್ಶ್ವಯಚ್ಚ ದ್ವಿದ್ವಿ ಪದ್ಮೇಚ ಧಾರೆ. ಎಲ್ಲಿ ಎಲ್ಲ ಪದ್ಮಗಳನ್ನು ಆಮೇಲೆ ಶಂಖಚಕ್ರಾದಿಗಳನ್ನು ಹಾಕಬೇಕು. ಗದಾ ನಾರಾಯಣ ಮುದ್ರೆ ಎಲ್ಲಿ ಎಲ್ಲಿ ಹಾಕಬೇಕು ಅಂತೆಲ್ಲ ಅದಕ್ಕೆ ಸ್ಥಾನಗಳನ್ನೆಲ್ಲ ಕೊಟ್ಟು ಸಂಪ್ರದಾಯಸ್ತು ಭದ್ರಸ್ತು ಧಾರ್ಯಾಶಿಷ್ಟಾನುಸಾರತಃ ಕೊನೆಗೆ ಒಂದು ಹೇಳಿಬಿಡ್ತಾರೆ. ಏನು ಅಲ್ಲೆಲ್ಲ ಇಲ್ಲೆಲ್ಲ ಹೀಗೆ ಹಾಕೊಳ್ಳಿ ಅಂತ ಎಲ್ಲ ಕೊಟ್ಟ ನಂತರ ಹೇಳ್ತಾ ಇದ್ದಾರೆ, ಇಲ್ಲಿ ಸಂಪ್ರದಾಯ ಉಂಟಲ್ಲ ಇದು ಭದ್ರ, ಶಿಷ್ಟಾನುಸಾರಿಯಾಗಿ ನೀವು ಧಾರಣೆ ಮಾಡಿ ಅಂತ ಹೇಳಿದ್ರು. ಹೀಗೆಲ್ಲ ಮಾಡಬೇಕು ಅನ್ನೋ ವಿಧಾನ ಮಾಡಿದ್ರು. ಅದರ ನಂತರ ಒಂದು ಸಂಪ್ರದಾಯ ಉಂಟಲ್ಲ, ಶಿಷ್ಟಾಚಾರ ಉಂಟಲ್ಲ, ಅದರ ಹಾಗೆ ಧಾರಣೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನೋಡಿ, ಇವತ್ತು ಮಠದ ಚಿಹ್ನೆಯಾಗಿ ಇಲ್ಲಿ 2 ಹಾಕಿಕೊಳ್ಳುತ್ತೇವೆ. ಈ 12 ನಾಮದಲ್ಲಿ ಈ 2 ನಾಮಗಳು ಬರಲಿಲ್ಲ. ಇದು 12 ಆದ ನಂತರ ಇಲ್ಲಿ ಸೋದೆ ಮಠದವರು ಅಂತಾದ್ರೆ 2 ನಾಮ ಮೇಲಿನಿಂದ ಕೆಳಗೆ ಬರುತ್ತೆ. ಪೇಜಾವರ ಮಠ ಹೇಳಿದ್ರೆ 2 ಮೇಲೆ ಹೋಗುತ್ತೆ. ಶಿರೂರು ಮಠ ಹೇಳಿದ್ರೆ ಒಂದು ಚಿಕ್ಕದು ಡಾಟು ಒಂದು ಮೇಲೆ ಹೋಗುತ್ತೆ. ಹೀಗೆ ಬೇರೆ ಬೇರೆ ಬೇರೆಯಾದಂತಹ ಆ ನಾಮಧಾರಣೆಗಳದ್ದು ಮಠದ ಚಿಹ್ನೆಗಳನ್ನು ಹೊಂದಿಕೊಂಡಿದ್ದಾವೆ. ಹಾಗಾದ್ರೆ ಇದೆಲ್ಲಿಂದ ಬಂದ ಹೇಳಿದ್ರೆ ಶಿಷ್ಟಾನು ಸಂಪ್ರದಾಯ. ನಾಮಧಾರಣೆ ನೋಡುವಾಗಲೇ ಇವರು ಇದರ ಮಠದ ಫಾಲೋವರ್ಸ್ ಇವರದ್ದು ಅಂತ ಗೊತ್ತಾಗತ್ತೆ. ಹಾಗಾದ್ರೆ ಅದು ಯಾಕೆ ಹಾಕಿದ್ರು? ಅದು ಸುಮ್ಮನೆ ಅಲ್ಲ. ಮತ್ತೆ ಮೇಲೆ ಎಳೆದದ್ದು ಕೆಳಗೆ ಎಳೆದದ್ದು ಕೇಳಿದ್ರೆ ಭಗವಂತನ ಕೈಯಲ್ಲಿರುವಂತಹ ಚಕ್ರ ನಂದಕಿ ಎನ್ನುವಂತ ಖಡ್ಗ ಎಲ್ಲ ಉಂಟಲ್ಲ, ಅದನ್ನು ಹಾಕಿದ್ದು. ಮತ್ತೆ ಡಾಟ್ ಬರುತ್ತೆ. ಕೃಷ್ಣಾಪುರ ಮಠ ಹೇಳಿದ್ರೆ ಸ್ವಲ್ಪ ದೊಡ್ಡ ಡಾಟ್, ಶಿರೂರು ಮಠ ಹೇಳಿದ್ರೆ ಸ್ವಲ್ಪ ಚಿಕ್ಕ ಡಾಟ್ ಬರ್ತದೆ. ಅದು ಡಾಟ್ ಅಲ್ಲ, ಮತ್ತೇನು ಕೇಳಿದ್ರೆ ಚರ್ಮ ಅಂತ ಗುರಾಣಿ. ಯುದ್ಧಕ್ಕೆ ಹೋಗಬೇಕಾದ್ರೆ ಒಂದು ಕಡೆಯಲ್ಲಿ ಖಡ್ಗ, ಇನ್ನೊಂದರಲ್ಲಿ ಗುರಾಣಿ ಇರ್ತದೆ. ಈ ಗುರಾಣಿ ವೃತ್ತಾಕಾರದಲ್ಲಿ ಇರ್ತದೆ. ಇದನ್ನು ಹಾಕಿಕೊಳ್ಳ ಅಂದ್ರೆ ಭಗವಂತನ ಯಾವ ಚಿಹ್ನೆಗಳು ಉಂಟು ಅದೆಲ್ಲವನ್ನು ನಮ್ಮಲ್ಲಿ ಅಂಕಿತ ಮಾಡಿಕೊಂಡು ಹೊರಗಿರುವ ಭಗವಂತನು ನಮ್ಮೊಳಗೆ ಚಿಂತನೆ ಮಾಡಬೇಕು ಅಂತ ಅರ್ಥ. ಹಾಗಾಗಿ ಕೇಶವಾದಿ ಹೆಸರನ್ನು ಹೇಳಿಕೊಂಡು ಧಾರಣೆ ಮಾಡಿತು ಹೇಳಿದ್ರೆ, ನಮ್ಮ ಒಳಗೆ ಭಗವಂತ ಬಂದ ಹೇಳಿದ್ರೆ ನಮ್ಮ ಪಾಪಗಳು ಹೋಗ್ಲೇಬೇಕಲ್ಲ. ಎಲ್ಲಿ ಎಲ್ಲಿ ಭಗವಂತನ ಸಂಪರ್ಕ ಆಗತ್ತೋ ಅಲ್ಲಿ ಎಲ್ಲ ಅಪವಿತ್ರ ಎನ್ನುವಂಥದ್ದು ಹೋಗುತ್ತೆ, ನೆಗೆಟಿವ್ ಎನರ್ಜಿ ಎನ್ನುವಂಥದ್ದು ಹೋಗುತ್ತೆ. ಹಾಗಾಗಿ ಸಂಪ್ರದಾಯದಕ್ಕೂ ಕೂಡ ಮಹತ್ವವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಯಥಾರುಚ್ಯಥವಾಧಾರ್ಯ ನತತ್ರ ನಿಯಮೋ ಯತಃ. ಮತ್ತೆ ಕೊನೆಗೆ ಹೇಳಿದ್ರೆ, ಅಲ್ಲ ನಮಗೆ ಅದು ಹೇಗೆ ಎಲ್ಲೆಲ್ಲ ಹಚ್ಚಬೇಕು ಅಂತ ಗೊತ್ತಿಲ್ಲಪ್ಪ, ಹಚ್ಚಿದ ನಂತರ ಸರಿ ಹಚ್ಚಬೇಕಪ್ಪ. ಹಚ್ಚದೇ ಇದ್ರೆ ಹೇಳಿದ್ರೆ ಕೆಲವರು ಹಚ್ಚೋದೇ ಇಲ್ಲ. ಎಷ್ಟೋ ಜನ ಹಾಗೆ ಎಂದ ಜಪ ಮಾಡಿದ್ರೆ ಉಂಟಲ್ಲ, ಅದು ಸರಿ ಜಪ ಮಾಡ್ಬೇಕು, ಅದು ಮಾಡ್ಲಿಕ್ಕೆಲ್ಲ ನನಗೆ ಗೊತ್ತಿಲ್ಲ, ಅದಕ್ಕೆ ಜಪವೇ ಮಾಡೋದಿಲ್ಲ ಅಂತ. ಮತ್ತೆ ಕಲ್ತು ಮಾಡೋದು ಅಂತ ಇದು ಆಗ್ಲಿಕ್ಕೆ ಇಲ್ಲ. ಪರಿಪೂರ್ಣನಾದವರು ಯಾರೂ ಇಲ್ಲ. ಮತ್ತೆ ಎಷ್ಟು ತಿಳ್ಕೊಂಡ್ರ ಅಷ್ಟು ಮಾಡ್ತಾ ಹೋಗೋದು, ಮಾಡ್ತಾ ಮಾಡ್ತಾ ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ನೀವು ಎಲ್ಲ ಕರೆಕ್ಟ್ ಆಗಿ ಕಲಿಬೇಕು ಹೇಳಿದ್ರೆ ಕರೆಕ್ಟ್ ಆಗಿ ಕಲೀಲಿಕ್ಕೂ ಸಾಧ್ಯ ಇಲ್ಲ, ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಇವರು ಹೇಳಿದ್ರು ಏನು, ಕೊನೆ ಪಕ್ಷ ನಿಮಗೆ ಯಾವುದು ಗೊತ್ತಿಲ್ಲ, ಇಷ್ಟ ಇಲ್ಲದಲ್ಲಿ ಹಚ್ಚಿಕೊಳ್ಳಿಯಪ್ಪ ಅಂತ ಹೇಳಿದ್ರು. ಗೋಪಿ ಅಂತ ಹಚ್ಚಿಕೊಳ್ಳೇಬೇಕು, ಭಗವಂತನ ಪ್ರಸಾದ ಹಚ್ಚಿಕೊಳ್ಳೇಬೇಕು. ಕೊನೆಗೆ ಹೇಳಿದ್ರು, ತತ್ರ ನ ನಿಯಮೋ ತತ್ರ. ಅಲ್ಲ, ತುಂಬಾ ನಿಯಮಗಳು ಬೇಕು ಅಂತಿಲ್ಲ. ಪ್ರಸಾದ ಅಂತ ದೇವರದ್ದು ನಾಮ ಹಚ್ಚಿಕೊಳ್ಳಿ, ಅದೆಲ್ಲದಿದ್ರೆ ಇಷ್ಟ ಬಂದಾಗಿದ್ರೆ ಹಾಕಿಕೊಳ್ಳಿ ಅಂತ. ಹಾಗಾದ್ರೆ ಇಷ್ಟ ಬಂದಲ್ಲೆಲ್ಲ ಹಚ್ಚಿಕೊಳ್ಳಿ ಅನ್ನುವ ಅರ್ಥ ಅಲ್ಲ. ಮತ್ತೇನು ಕೇಳಿದ್ರೆ, ಪ್ರವೃತ್ತಿ ಮಾಡಿ. ಗೊತ್ತಿತ್ತು ಹೇಳಿದ್ರೆ ಸರಿಯಾಗಿ ಹಾಕಿಕೊಳ್ಳಿ, ಗೊತ್ತಿಲ್ಲದೆ ಇದ್ರು ಬಿಡಬೇಡಿ ಅಂತ ಹೇಳಿದ್ರು, ಹಚ್ಚಿಕೊಳ್ಳಿ ಅಂತ. ಇದು ಹೇಳಿದ್ಯಾರು? ಶಿವನೇ ಹೇಳಿದ್ದು, ಪಾರ್ವತಿಗೆ ಹೇಳಿದ್ದು. ಚಂಡಾಲಾದಧಿಕಂ ಮನ್ಯ ವೈಷ್ಣವಾನಾಂ ಹಿನಿಂದಕಂ ಸವೈ ವಿಷ್ಣು ತಮೋಜ್ಞೇಯೋ ನಾತ್ರ ಕಾರ್ಯ ವಿಚಾರಣ. ಇದು ಒಳ್ಳೆಯ ವಿಚಾರ. ಏನು ಹೇಳ್ತಾರೆ? ನೀವು ವಿಚಾರ ಮಾಡಲೇಬೇಡಿ, ಗೋಪೀಚಂದನವನ್ನು ಧಾರಣೆ ಮಾಡಿ. ಯಾರು ಗೋಪೀಚಂದನ ಧಾರಣೆ ಮಾಡ್ತಾನಲ್ಲ ಅವನು ಎಲ್ಲರಿಗಿಂತಲೂ ಮಿಗಿಲಾದವ.
ಅವರು ಹೇಳುವಾಗ ಹೇಳ್ತಾರೆ, ಚಂಡಾಲ ಧಧಿಕಮ್ಮನ್ಯ ವೈಷ್ಣವಾನಾಂಹಿ ನಿಂದಕ. ಒಂದು ವೇಳೆ ವಿಷ್ಣುವನ್ನು ನಿಂದನೆ ಮಾಡಿ ಗೋಪಿ ಧಾರಣೆ ಯಾರು ಮಾಡೋದಿಲ್ವಲ್ಲ, ಅವ ಚಂಡಾಲನಿಗಿಂತಲೂ ಕೀಳು ಅಂತ ಹೇಳಿಬಿಟ್ಟು.